Hello students, welcome to the this session of fundamentals of information technology. In this session we are going to study on bullets, numbering and paragraph formatting. ಈ ಅವಧಿಗೆ ಎಲ್ಲರಿಗೂ ಸ್ವಾಗತ. ಈ ಅವಧಿಯಲ್ಲಿ ನಾವು ಬುಲೆಟ್ಸ್, ನಂಬರಿಂಗ್, ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್ ಬಗ್ಗೆ ತಿಳಿಯೋಣ. ಇದೆಲ್ಲವೂ ಕೂಡ MS ವರ್ಡಲ್ಲಿ ಇರುವಂಥದ್ದು. First let us see what is bullet as well as numbering. We'll start with the bullets. Bullet ಅಂದರೆ ಅಂತ ಹೇಳೋಣ. ಫಸ್ಟ್ ನಾವು ತಿಳ್ಕೊಳ್ಳೋಣ. Bullets are used to list items when order of items does not matter. See, bullets are used to list the items when the order of items does not matter. You can use the bullets. ನೀವು bullets ಅಂತ ಹೇಳುವಂಥದ್ದನ್ನು ನೀವು ನಿಮ್ಮ ಲಿಸ್ಟ್ ಮಾಡಬೇಕಾದ್ರೆ ಐಟಮ್ನ ಆರ್ಡರ್ಗೆ ಮಹತ್ವ ಇಲ್ಲದಾಗ ನೀವು ಅದನ್ನು ಉಪಯೋಗಿಸಬಹುದು. ಸಿ ಹೌ ಡು ಯು ದೆನ್ ವಿ ಕ್ಯಾನ್ ಕ್ರಿಯೇಟ್ ದ ಬುಲೆಟ್ಸ್ ಇನ್ MS ವರ್ಡ್. ಬುಲೆಟ್ ಲಿಸ್ಟ್ ಕ್ಯಾನ್ ಬಿ ಕ್ರಿಯೇಟೆಡ್ ಆಸ್ ಫಾಲೋಸ್. ಸಿ ಸೆಲೆಕ್ಟ್ ದ ಲೈನ್ಸ್ ಯು ವಾಂಟ್ ಟು ಯೂಸ್ ಫಾರ್ ದ ಬುಲೆಟ್ಸ್. ಬುಲೆಟ್ಗೆ ಯಾವುದೆಲ್ಲ ಬೇಕು ಅದರ ಲೈನ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಬಟ್ ಈಚ್ ಲೈನ್ ಯು ವಾಂಟ್ ಟು ಮಸ್ಟ್ ಬಿ ಅಪೇರ್ ಆಸ್ ಎ ಓನ್ ಪ್ಯಾರಾಗ್ರಾಫ್. ಒಂದು ಪ್ಯಾರಾಗ್ರಾಫಲ್ಲಿ ಇರಬೇಕಾಗುತ್ತೆ. ಪ್ರತಿ ಲೈನ್ ಕೂಡ ಒಂದು ಪ್ಯಾರಾಗ್ರಾಫಲ್ಲಿ ಇರಬೇಕಾಗುತ್ತೆ. Next, on the home tab, click the bullets button in the paragraph. Home tab ಅಲ್ಲಿ ನೀವು bullets button ಅನ್ನು ಯೂಸ್ ಮಾಡುವಂಥದ್ದು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಯಾವುದು ಲೈನ್ಸ್ ನೀವು ಸೆಲೆಕ್ಟ್ ಮಾಡ್ತೀರಿ ಅದಕ್ಕೆ ಬುಲೆಟಿಂಗ್ಸ್ ಬರ್ತವೆ. ಸಿ ದಟ್ ಈಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಪರ್ಫಾರ್ಮ್ ದ bullets. ಸಿ ಒನ್ ಅದರ್ ವೇ, home tab, click on home tab, then click on bullets in the paragraph group, then start typing list. ನೀವು ಒನ್ ಬೈ ಒನ್ ಲಿಸ್ಟನ್ನು ಟೈಪ್ ಮಾಡ್ತಾ ಹೋಗಿ ಆಟೋಮೆಟಿಕ್ಕಾಗಿ ಬುಲೆಟ್ ಬರುತ್ತೆ. ಬುಲೆಟನ್ನು ಸ್ಟಾಪ್ ಮಾಡಲಿಕ್ಕೆ ಎಂಟರ್ ಕೀಯನ್ನು 2 ಸಲ ಪ್ರೆಸ್ ಮಾಡಿ. ಸಿ ದಿಸ್ ಈಸ್ ದ 2 ways ಯು ಕ್ಯಾನ್ ಕ್ರಿಯೇಟ್ ದ ಬುಲೆಟ್ಸ್. ಫಸ್ಟ್ ವೇ, ಕ್ರಿಯೇಟಿಂಗ್ ದ ಐಟಮ್ ಆಫ್ ಲಿಸ್ಟ್ ಆಸ್ ಅ ಪ್ಯಾರಾಗ್ರಾಫ್, then applying the bullets option from the paragraph group. Second one is just clicking the bullet options in paragraph group and start typing. See, let us see how it works. ನಾವು ಒಂದು ಡೆಮೋ ನೋಡೋಣ. Let me open a document file. ನಾನು ಫೈಲ್ನ ಓಪನ್ ಮಾಡ್ಕೊಳ್ತೀನಿ. ಇವಾಗ ನಾನು ಎಂಡ್ಗೆ ಹೋಗ್ತೀನಿ. ಈಗ ನಾನಿಲ್ಲಿ ಒಂದು 4 ಐಟಮನ್ನು ಲಿಸ್ಟ್ ಮಾಡ್ತೀನಿ. ಫ್ರೂಟ್ಸ್, ಆ್ಯಪಲ್, ಪೈನಾಪಲ್, ದೆನ್ ಮ್ಯಾಂಗೋ, then you can also have ಸಪೋಟ. ಸಿ ಇದೀಗ ಒಂದೊಂದು ಲೈನ್ ಆಗಿದೆ. ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇದು ಪ್ಯಾರಾಗ್ರಾಫ್ ಬಟನ್ ಏನಿದೆ ಹೋಮ್ ಟ್ಯಾಬಲ್ಲಿ ಪ್ಯಾರಾಗ್ರಾಫ್ ಗ್ರೂಪಲ್ಲಿ ಬುಲೆಟ್ಸ್ ಒಂದು ಬಟನ್ ಕಾಣ್ತಿದೆ, ಬುಲೆಟ್ಸ್ ನೀವು ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಬುಲೆಟ್ಸ್ ಅಪಿಯರ್ ಆಗಿರುವಂಥದ್ದು. ನಿಮಗೆ ಬೇರೆ ಬುಲೆಟ್ ಫಾರ್ಮ್ಯಾಟಿಂಗ್ ಬೇಕು ಅಂತ ಹೇಳಿದರೆ ಆ್ಯರೋ ಮಾರ್ಕ್ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಆನ್ ಆ್ಯರೋ ಮಾರ್ಕ್. ಅಲ್ಲಿ ನಿಮಗೆ ಯಾವುದೇ ಬೇರೆ ಫಾರ್ಮ್ಯಾಟನ್ನು ಕ್ಲಿಕ್ ಮಾಡ್ಬೋದು. ಯಾವುದೇ ರೀತಿ ಕೂಡ ನೀವು ಬುಲೆಟನ್ನು ಅಪ್ಲೈ ಮಾಡ್ಬೋದು. ಇದು ಒಂದು ರೀತಿ. ಇನ್ನೊಂದು ರೀತಿ ಹೇಗೆ ಅಂತ ಹೇಳಿದರೆ, ನೀವು ಫಸ್ಟಿಗೆ ಬುಲೆಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಯಾವ ಟೈಪ್ ಬುಲೆಟ್ ಬೇಕು ಅದನ್ನು ಕ್ಲಿಕ್ ಮಾಡಿಕೊಳ್ಳಿ. ನಾನೀಗ ನೋಡಿ ಕ್ಲಿಕ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ನೀವು ಲಿಸ್ಟ್ ಕ್ರಿಯೇಟ್ ಮಾಡ್ಬೋದು. ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಅ ಲಿಸ್ಟ್ ನಾವ್ ಅಬೌಟ್ ದ ಸ್ಟೇಷನರಿ ಐಟಮ್ಸ್. ಎಸ್, ಪೆನ್ ನೋಡಿ, ಪೆನ್ಸಿಲ್. ಆ್ಯಸ್ ಯು ಸ್ಟಾಪ್ ಯು ಎಂಟರ್ ಪ್ರೆಸ್ ಮಾಡಿಕೊಳ್ಳಿ ಇನ್ನೊಂದು ಐಟಮ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಈವನ್ ಕ್ರಿಯೇಟ್ ಒನ್ ಮೋರ್ ಐಟಮ್. ಲಿಸ್ಟನ್ನು ಕ್ಲೋಸ್ ಮಾಡೋಕ್ಕೆ ಪ್ರೆಸ್ ಎಂಟರ್ ಟ್ವೈಸ್. ಎಂಟರನ್ನು 2 ಸಲ ಪ್ರೆಸ್ ಮಾಡಿದ ಕೂಡಲೇ ನಿಮಗೆ ಲಿಸ್ಟ್ ಕ್ಲೋಸ್ ಆಗುತ್ತೆ. ಇದು ಈ ರೀತಿಯಲ್ಲಿ ನೀವು
ಬುಲೆಟನ್ನು ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ವಿಲ್ ಕಂಟಿನ್ಯೂ ವಿತ್ ದ ಪ್ರೆಸೆಂಟೇಷನ್. See, we have seen how to create the bullets. Next we'll see how to create the numbered list. See, numbering is nothing but listing the items with the particular order. Numbering is always used to list the items in a particular order. ನೀವು ಯಾವುದೇ ರೀತಿಯಂಥ ಆರ್ಡರಲ್ಲಿ ನೀವು ಇಲ್ಲಿ ಲಿಸ್ಟ್ ಮಾಡೋಕ್ಕೆ ಆಗುತ್ತೆ. ಅದಕ್ಕೆ ನಾವು MS ವರ್ಡಲ್ಲಿ ನಂಬರಿಂಗ್ ಆಪ್ಷನ್ಸ್ ನೋಡ್ಬೋದು. ದ ಮೆಥಡ್ ಯೂಸ್ ಟು create the numbered list is very similar to the bullet listing. Numbered list can be created as follows. Select the lines you want to use for the list. Each line should appear as its own paragraph. ಇಲ್ಲಿ ಕೂಡ ನೀವು ಯಾವ ಲೈನ್ಸ್ ಇದೆ, ಯಾವ ಐಟಮ್ಸ್ಗೆ ನೀವು ನಂಬರಿಂಗ್ ಹಾಕಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಒಂದು ಪ್ಯಾರಾಗ್ರಾಫಲ್ಲಿ ಇರಬೇಕಾಗುತ್ತೆ, ಅಟ್ಲೀಸ್ಟ್ ಒಂದೊಂದು ಲೈನಲ್ಲಿ ಇರಬೇಕಾಗುತ್ತೆ. Next, click the home tab on the ribbon, click numbering button in the paragraph group, then selected lines are numbered. ನೀವು ಹೋಮ್ ಟ್ಯಾಬಲ್ಲಿ ನಂಬರಿಂಗ್ ಬಟನಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಸೆಲೆಕ್ಟೆಡ್ ಐಟಮ್ಸ್ ಅಥವಾ ಸೆಲೆಕ್ಟೆಡ್ ಲೈನ್ಸ್ ವಿಲ್ ಬಿ ನಂಬರ್ಡ್. ಅಥವಾ ನೀವು ಹೋಮ್ ಟ್ಯಾಬಿಗೆ ಹೋಗಿ ನಂಬರಿಂಗ್ ಬಟನ್ ಕ್ಲಿಕ್ ಮಾಡಿ ಯು ಕ್ಯಾನ್ ಸ್ಟಾರ್ಟ್ ಟೈಪಿಂಗ್ ದ ಐಟಮ್ಸ್. ಸಿ ಟು ಟೈಪ್ ನೆಕ್ಸ್ಟ್ ಲಿಸ್ಟ್, ಪ್ರೆಸ್ ಎಂಟರ್. And when you stop, when you wish to stop, enter twice, press enter button twice. This is the way in which you can create. ನೀವು ಈ ರೀತಿ ಕ್ರಿಯೇಟ್ ಮಾಡುವಂಥದ್ದು. ಹೋಮ್ ಟ್ಯಾಬ್ ಮೇಲೆ ನಂಬರಿಂಗ್ ಬಟನ್ ನೀವು ಪ್ರೆಸ್ ಮಾಡುವಂಥದ್ದು. ನಂಬರಿಂಗ್ ಕ್ಲಿಕ್ ಮಾಡಿದ ಕೂಡಲೇ ನೆಕ್ಸ್ಟ್ ಐಟಮ್ ಲಿಸ್ಟ್ ಟೈಪ್ ಮಾಡಲಿಕ್ಕೆ ಶುರು ಮಾಡಿ. ಒಂದೊಂದೇ ಐಟಮ್ ಆದ ನಂತರ ಫೈನಲಿ ಪ್ರೆಸ್ twice the button enter. Let us have the demo of this also, the numbering of list. I'll open the same document. Now I list some country names. India, Australia, China, Sri Lanka. Now I want to apply the numbered list to this. Select this, go to the numbering options in paragraph, group in home tab, click on that. You can even wish to select any type of numbering. There are so many numbering library in different formats. You can select in any type. Now you can see the list is numbered. Or you can go with another methods. First you click, that is second method. First click or select the numbering style you want, and next type the items. Let me type. ನಾನೀಗ ನಮ್ಮ ರಾಜ್ಯದ ಜಿಲ್ಲೆಗಳ ಹೆಸರನ್ನು ಟೈಪ್ ಮಾಡ್ತೇನೆ. ಮಂಗಳೂರು ನೋಡಿ ಎಂಟರ್ ಮಾಡಿದಾಗೆ ಕ್ರಿಯೇಟ್ ಆಗುತ್ತೆ ಹೋಗುತ್ತೆ, ಲಿಸ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಮೈಸೂರು ಲಿಸ್ಟ್ ಸ್ಟಾಪ್ ಮಾಡಬೇಕಾದ್ರೆ ಜಸ್ಟ್ ಪ್ರೆಸ್ ಎಂಟರ್ ಟ್ವೈಸ್, ಪ್ರೆಸ್ ಎಂಟರ್ ಕೀ ಬಟನ್ ಟ್ವೈಸ್, ಎಂಟರ್ ಕೀ ಬಟನ್ 2 ಸಲ ಪ್ರೆಸ್ ಮಾಡಿ, ಆಗ ಲಿಸ್ಟ್ ಸ್ಟಾಪ್ ಆಗುತ್ತೆ. ದಿಸ್ ಇಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಕ್ರಿಯೇಟ್ ದ ನಂಬರ್ಡ್ ಲಿಸ್ಟ್. ನೆಕ್ಸ್ಟ್ ವಿಲ್ ಸಿ ದ multi-level list. Multi-level list is nothing but a list within a list, or this is also called as nested list. ನೀವು ಲಿಸ್ಟ್ ಒಳಗೆ ಲಿಸ್ಟನ್ನು ಕ್ರಿಯೇಟ್ ಮಾಡುವಂಥದ್ದನ್ನೇ ಮಲ್ಟಿ ಲೆವೆಲ್ ಲಿಸ್ಟ್ ಅಂತ ನಾವು ಹೇಳ್ತೀವಿ. ಮಲ್ಟಿ ಲೆವೆಲ್ ಲಿಸ್ಟ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಫಾಲೋಸ್. ಅಗೇನ್ ದ ಸೇಮ್, ಸೆಲೆಕ್ಟ್ ದ ಲೈನ್ಸ್ ಆ್ಯಂಡ್ ಈಚ್ ಲೈನ್ ಯು ಮಸ್ಟ್ ಅಪಿಯರ್ ಆಸ್ ಇಟ್ಸ್ ಓನ್ ಪ್ಯಾರಾಗ್ರಾಫ್. ಇಲ್ಲಿ ಇಂಡೆಂಟೇಷನ್ಸ್ ತುಂಬ ಇಂಪಾರ್ಟೆಂಟ್. ನೀವು ಆಲ್ರೆಡಿ ಇರುವಂತಹ ಕಂಟೆಂಟಿಗೆ ನೀವು ಮಲ್ಟಿ ಲೆವೆಲ್ ಲಿಸ್ಟ್ ಪ್ಲೇಸ್ ಮಾಡ್ತೀನಿ ಅಂತಂದರೆ ಇಂಡೆಂಟೇಷನ್ ತುಂಬ ಇಂಪಾರ್ಟೆಂಟ್. ಇಂಡೆಂಟೇಷನ್ ಔಟ್ಲೈನ್ ಯು ಹ್ಯಾವ್ ಟು ಪ್ಲೇಸ್. ಇಂಡೆಂಟೇಷನ್ ಡಿಟರ್ಮಿನ್ಸ್ the multi-level list. Click then home tab, go to multi-level list in paragraph and click the type of list you want. Or second option you can think about, click on home, click on the numbering item, numbering button,
or you can even go again. Then type list, type tab, ಲಿಸ್ಟ್ ಟೈಪ್ ಮಾಡಲಿಕ್ಕೆ ಶುರು ಮಾಡಿ. ನೆಕ್ಸ್ಟ್ ನಿಮಗೆ ಸಬ್ ಲಿಸ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಪ್ರೆಸ್ ಟ್ಯಾಬ್ ಕೀ ಪ್ರೆಸ್ ಮಾಡಿದ ಕೂಡಲೇ ನಿಮಗೆ ಇನ್ನರ್ ಲಿಸ್ಟ್ ಅಥವಾ ಸಬ್ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಎಸ್, ಟೈಪ್ ದ ಐಟಮ್ಸ್ ಆಸ್ ಯು ಕ್ರಿಯೇಟ್ ದ ಲಿಸ್ಟ್, ದೆನ್ ಸ್ಟಾಪ್ ಎನಿ ಲಿಸ್ಟ್, ಪ್ರೆಸ್ ಎಂಟರ್ ಟ್ವೈಸ್. ನೀವು ಯಾವುದೇ ಲಿಸ್ಟನ್ನು ಸ್ಟಾಪ್ ಮಾಡಬೇಕಾದ್ರೂ ಕೂಡ 2 ಸಲ ಎಂಟರ್ ಬಟನ್ನು ಪ್ರೆಸ್ ಮಾಡಿದರೆ ಮಲ್ಟಿ ಲೆವೆಲ್ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ನಾವು ಇದರದ್ದು ಕೂಡ ಒಂದು ಡೆಮೋ ನೋಡೋಣ, ಹೌ ಟು ಕ್ರಿಯೇಟ್ ಮಲ್ಟಿ ಲೆವೆಲ್ ಲಿಸ್ಟ್. now let I'm going to create the course and combinations. ಕೋರ್ಸ್ ಮತ್ತು ಕಾಂಬಿನೇಷನ್ಸ್ ನಾನು ಕ್ರಿಯೇಟ್ ಮಾಡ್ತೇನೆ. ನೀವು 2 ವೇಲಿ ಕೂಡ ಕ್ರಿಯೇಟ್ ಮಾಡ್ಬೋದು, ಯಾವುದೇ ವೇಲಿ ಕ್ರಿಯೇಟ್ ಮಾಡ್ಬೋದು. ನಾನು ಸೆಕೆಂಡ್ ವೇಲಿ ಕ್ರಿಯೇಟ್ ಮಾಡ್ತೀನಿ. ಎಸ್, ಲೆಟ್ ಮಿ ಗೋ ವಿತ್ ದ ಫಸ್ಟ್. ನಾನು ಫಸ್ಟ್ ಮಲ್ಟಿ ಲೆವೆಲ್ ಕ್ಲಿಕ್ ಮಾಡ್ತೀನಿ. ನೋಡಿ, ಐ ವಿಲ್ ಗೋ ವಿತ್ ಸೆಕೆಂಡ್ ಆಪ್ಷನ್ಸ್. ನಾವು ಐ ಆಮ್ ಸ್ಟಾರ್ಟಿಂಗ್ ವಿತ್ course is BA, enter, press tab here, tab press ಮಾಡಿ. next course HEPS or HES ಕೋರ್ಸ್ ಎಷ್ಟು ಮಾಡ್ತಿದ್ದೇನೆ. ನೆಕ್ಸ್ಟ್ HKG, ಇದೆಲ್ಲ ಬಿ ನ ಕೋರ್ಸ್ಗಳು, BA ಕೋರ್ಸ್ಗಳು ಇನ್ನರ್ ಲಿಸ್ಟ್ ಆಯಿತು. ನೆಕ್ಸ್ಟ್ ಟು ಕಮ್ ಟು ದ ಔಟರ್ ಲಿಸ್ಟ್, ಹೊರಗಿನ ಲಿಸ್ಟ್ ಬರಬೇಕಾದ್ರೆ ಪ್ರೆಸ್ ದ ಎಂಟರ್ ಬಟನ್ ಟ್ವೈಸ್, ಎಂಟರ್ ಬಟನ್ 2 ಸಲ ಪ್ರೆಸ್ ಮಾಡಿ. ಇನ್ನೊಂದು ಕಾಂಬಿನೇಷನ್ಸ್ ಅನ್ನು ಟೈಪ್ ಮಾಡಿ BSc, ಆ್ಯಂಡ್ ಟು ಕ್ರಿಯೇಟ್ ಸಬ್ ಲಿಸ್ಟ್ ಒನ್ಸ್ ಅಗೇನ್ ಕ್ಲಿಕ್ ಟ್ಯಾಬ್ ಅನ್ನು ಎಂಟರ್ ಮಾಡಿ. ಈಗ ಇದರ ಕೋರ್ಸ್ ಕಾಂಬಿನೇಷನ್ಸ್ ಬರೆಯಿರಿ, PMCS, SMC, ಈ ರೀತಿ ಕೋರ್ಸ್ ಕಾಂಬಿನೇಷನ್ ಟೈಪ್ ಮಾಡಿ. ನೆಕ್ಸ್ಟ್ ಎಂಟರ್, ಒನ್ಸ್ ಅಗೇನ್ ಎಂಟರ್ ಟು ಕಮ್ ಟು ಔಟ್ಸೈಡ್, ಆ್ಯಂಡ್ ಯು ಕ್ಯಾನ್ ಈವನ್ ರೈಟ್ BCom. ಇದರಲ್ಲಿ ಯಾವುದೇ ಕೋರ್ಸ್ ಯಾವುದೇ ಕಾಂಬಿನೇಷನ್ ಇಲ್ಲ ಅಂತ ಹೇಳಿದ್ರೆ ಟು ಕ್ಲೋಸ್ ಎಂಟರ್ ದ ಲಿಸ್ಟ್, ಪ್ರೆಸ್ ದ ಎಂಟರ್ ಬಟನ್ ಟ್ವೈಸ್. ಈ ಎಂಟರ್ ಲಿಸ್ಟನ್ನು ನೀವು ಕ್ಲೋಸ್ ಮಾಡಲಿಕ್ಕೆ ಎಂಟರ್ ಬಟನ್ 2 ಸಲ ಪ್ರೆಸ್ ಮಾಡಿ. ಸೊ ದಿಸ್ ಇಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಕ್ರಿಯೇಟ್. ಇದು ನಾವು ಮಲ್ಟಿ ಲೆವೆಲ್ ಲಿಸ್ಟನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಸಿ, ಇನ್ ದೀಸ್ ವೇಸ್ ಯು ಕ್ಯಾನ್ ಕ್ರಿಯೇಟ್ ದ ಬುಲೆಟೆಡ್ ಲಿಸ್ಟ್, ನಂಬರ್ಡ್ ಲಿಸ್ಟ್ ಆಸ್ ವೆಲ್ ಆಸ್ ಮಲ್ಟಿ ಲೆವೆಲ್ ಲಿಸ್ಟ್. ಈ ರೀತಿಯಲ್ಲಿ ನೀವು ಬುಲೆಟೆಡ್ ಲಿಸ್ಟನ್ನು ಕ್ರಿಯೇಟ್ ಮಾಡ್ಬೋದು, ಮಲ್ಟಿ ಲೆವೆಲ್ ಲಿಸ್ಟನ್ನು ಕ್ರಿಯೇಟ್ ಮಾಡ್ಬೋದು, ಅಥವಾ ನಂಬರ್ಡ್ ಲಿಸ್ಟನ್ನು ಕೂಡ ಕ್ರಿಯೇಟ್ ಮಾಡುವಂಥದ್ದು. ವಿಲ್ ಕಂಟಿನ್ಯೂ ವಿತ್ ದ ಡಿಸ್ಕಷನ್. ನೆಕ್ಸ್ಟ್ ಟಾಪಿಕ್ ನಾವು ನೋಡ್ತಿರುವಂಥದ್ದು ಅಲೈನಿಂಗ್ ಪ್ಯಾರಾಗ್ರಾಫ್. ಈ ಡಾಕ್ಯುಮೆಂಟಲ್ಲಿ ಯಾವುದೇ ಪ್ಯಾರಾಗ್ರಾಫನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಅಲೈನ್ ಮಾಡ್ಬೋದು. ಲೆಫ್ಟ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಸೆಂಟ್ರಲ್ ಅಲೈನ್ಮೆಂಟ್, ಜಸ್ಟಿಫೈಡ್. ಲೆಫ್ಟ್ ಅಲೈನ್ಮೆಂಟ್ ಯಾವಾಗಲೂ ಲೆಫ್ಟ್ ಮಾರ್ಜಿನ್ಗೆ ನಿಮ್ಮ ಡಾಕ್ಯುಮೆಂಟನ್ನು ಅಲೈನ್ ಮಾಡುತ್ತೆ. ರೈಟ್ ಅಲೈನ್ always aligns the document to right side. Center, it aligns the center of right and left margin. And justify, it sets or aligns the contents to the both margins. Justification ಏನಿದೆ ಅದು 2 ಮಾರ್ಜಿನ್ಗೆ ಕೂಡ ಕಂಟೆಂಟನ್ನು ಅಲೈನ್ ಮಾಡುವಂಥದ್ದು. ಸಿ, ಹೌ ವಿ ಕ್ಯಾನ್ ಅಲೈನ್ ದ ಪ್ಯಾರಾಗ್ರಾಫ್. ನೀವು ಪ್ಯಾರಾಗ್ರಾಫ್ ಯಾವ ರೀತಿ ಅಲೈನ್ ಮಾಡ್ಬೋದು. ಪ್ಲೇಸ್ ದ ಇನ್ಸರ್ಷನ್ ಪಾಯಿಂಟ್ ಇನ್ ದ ಪ್ಯಾರಾಗ್ರಾಫ್ ಯು ವಾಂಟ್ ಟು ಚೇಂಜ್. ಸೆಲೆಕ್ಟ್ ದ ಪ್ಯಾರಾಗ್ರಾಫ್, ಪ್ಯಾರಾಗ್ರಾಫಲ್ಲಿ ಒಂದು ಕ್ಲಿಕ್ ಮಾಡಿ ಅಥವಾ ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಹೋಮ್ ಟ್ಯಾಬ್ ಕ್ಲಿಕ್ ಮಾಡಿಕೊಳ್ಳಿ, ಅಲ್ಲಿ ಅಲೈನ್ ಬಟನ್ಸನ್ನು ಕ್ಲಿಕ್ ಮಾಡಿ. ಯು ಕ್ಯಾನ್ ಕ್ಲಿಕ್ ಎನಿ ಟೈಪ್ ಆಫ್ ಅಲೈನ್ ಲೆಫ್ಟ್, ಸೆಂಟರ್, ಅಲೈನ್ ರೈಟ್, ಜಸ್ಟಿಫೈ. ದ ಪ್ಯಾರಾಗ್ರಾಫ್, ದ ಸೆಲೆಕ್ಟೆಡ್ ಪ್ಯಾರಾಗ್ರಾಫ್ ವಿಲ್ ಬಿ ಅಲೈನ್ಡ್. ಅಥವಾ ನೀವು ಕಂಟೆಂಟನ್ನು ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ದ ಡಯಲಾಗ್ ಬಾಕ್ಸ್ ಲಾಂಚರ್ ಇನ್ ದ ಪ್ಯಾರಾಗ್ರಾಫ್. ಇಲ್ಲಿ ನೀವು ಇಂಡೆಂಟ್ ಆ್ಯಂಡ್ ಸ್ಪೇಸಿಂಗ್ ಟ್ಯಾಬ್ ಒಳಗೆ ಪ್ಯಾರಾಗ್ರಾಫನ್ನು ಅಲೈನ್ ಮಾಡಲಿಕ್ಕೆ ಅಲೈನಿಂಗ್ ಲಿಸ್ಟ್ ಇರುತ್ತೆ, ಅಲೈನ್ಮೆಂಟ್ ಆಪ್ಷನ್ಸ್ ಇರುತ್ತೆ. ನೀವು ಇಲ್ಲಿ ಬೇಕಾದ ಅಲೈನ್ಮೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಯು ಕ್ಯಾನ್ ಅಲೈನ್ ದ ಪ್ಯಾರಾಗ್ರಾಫ್. ಎಸ್, ಇನ್ ಡಯಲಾಗ್ ಬಾಕ್ಸ್ ಲಾಂಚ್ in the indent and spacing tab you open the alignment list, or then take the alignment type, you can even align the contents. Next, line spacing. Line spacing is something but a spacing between two lines. Here lines na spacing and now line spacing ಅಂತ ಹೇಳ್ತೀವಿ. ಯಾವ ರೀತಿ ಲೈನ್ ಸ್ಪೇಸ್ ಮಾಡೋದು. ಸೆಲೆಕ್ಟ್ ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡಿಕೊಳ್ಳಿ, ಹೋಮ್ ಟ್ಯಾಬ್ಗೆ ಹೋಗಿ, ಹೋಮ್ ಟ್ಯಾಬಲ್ಲಿ ಲೈನ್ ಸ್ಪೇಸಿಂಗ್ ಅಂತ ಒಂದು ಆಪ್ಷನ್ ಇದೆ. there is a option called line spacing. Click on the line spacing in a paragraph group and different line spacing appears. Select the spacing you want. There are number of line spacing you can see in the screenshot. ಈ ಸ್ಕ್ರೀನ್ಶಾಟ್ಸಲ್ಲಿ ಹಲವಾರು ಲೈನ್ ಸ್ಪೇಸಿಂಗ್ ನೋಡ್ಬೋದು. 1.0, 1.15,
1.5, 2.0, 2.5. ಇಲ್ಲಿ ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ ನಿಮಗೆ 1.0 ಆಗಿರುವಂಥದ್ದು. ನೀವು 1.5 ಕೂಡ ಇಟ್ಕೊಳ್ಬೋದು. ಇದು ಈ ರೀತಿ ನೀವು ಲೈನ್ ಸ್ಪೇಸಿಂಗ್ ಮಾಡುವಂಥದ್ದು. ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡಿಕೊಂಡು ಲೈನ್ ಸ್ಪೇಸಿಂಗ್ ಬಟನ್ ಕ್ಲಿಕ್ ಮಾಡಿ ನೀವು ಯಾವುದೇ ಲೈನ್ ಸ್ಪೇಸಿಂಗನ್ನು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಒನ್ ಮೋರ್ ಇಸ್ ದ ಸ್ಪೇಸಿಂಗ್ ಬಿಟ್ವೀನ್ ದ ಟೂ ಪ್ಯಾರಾಗ್ರಾಫ್ಸ್. ಎರಡು ಪ್ಯಾರಾಗ್ರಾಫ್ ನಡುವೆ ಸ್ಪೇಸಿಂಗನ್ನು ನೀವು ಹೇಗೆ ಸೆಟ್ ಮಾಡ್ಬೋದು. ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಂತ ಹೇಳಿದರೆ ಎರಡು ಪ್ಯಾರಾಗ್ರಾಫ್ ನಡುವಿನ ಸ್ಪೇಸಿಂಗ್ ಇಸ್ ಸ್ಪೇಸಿಂಗ್ ಬಿಟ್ವೀನ್ ಟೂ ಆರ್ ಮೋರ್ ಪ್ಯಾರಾಗ್ರಾಫ್ಸ್. ಸೆಲೆಕ್ಟ್ ದ ಪ್ಯಾರಾಗ್ರಾಫ್ ಆರ್ ಪ್ಯಾರಾಗ್ರಾಫ್ಸ್ ಯು ವಾಂಟ್ ಟು ಚೇಂಜ್ ದ ಸ್ಪೇಸ್. ನೀವು ಯಾವ ಪ್ಯಾರಾಗ್ರಾಫ್ ಅಥವಾ ಪ್ಯಾರಾಗ್ರಾಫ್ಸ್ನ ಸ್ಪೇಸನ್ನು ಚೇಂಜ್ ಮಾಡಬೇಕಾದ್ರೆ ಸೆಲೆಕ್ಟ್ ಮಾಡಿಕೊಳ್ಳಿ. ಆನ್ ಹೋಮ್ ಟ್ಯಾಬ್ ಆನ್ ದ ರಿಬ್ಬನ್ ಕ್ಲಿಕ್ ದ ಡಯಲಾಗ್ ಬಾಕ್ಸ್ ಲಾಂಚರ್ the paragraph group. In the dialog box you can set before and after. Spacing options alli before ಮತ್ತು after options ಇದೆ. See, before option adds the space above the paragraph, whereas after option adds the space below the paragraph. Before ಯಾವಾಗಲೂ ಪ್ಯಾರಾಗ್ರಾಫ್ ಇಂದ ಮೊದಲು ಸ್ಪೇಸ್ ಆ್ಯಡ್ ಮಾಡಿದರೆ ಆಫ್ಟರ್ ಪ್ಯಾರಾಗ್ರಾಫ್ ನಂತರ ಆ್ಯಡ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಸಿ ದ ಪ್ರಿವ್ಯೂ, ಲೈವ್ ಪ್ರಿವ್ಯೂ ಕೂಡ ನೀವು ನೋಡ್ಬೋದು. ಪ್ರಿವ್ಯೂ ಸೆಕ್ಷನಲ್ಲಿ ಸೆಲೆಕ್ಟ್ ದ ಸ್ಪೇಸಿಂಗ್ ಯು ವಾಂಟ್ ಟು ಯೂಸ್, ಕ್ಲಿಕ್ ದ ಓಕೆ. ಪ್ಯಾರಾಗ್ರಾಫ್ ಆರ್ ಚೇಂಜ್ಡ್ ವಿತ್ ದ ಪ್ಯಾರಾಗ್ರಾಫ್ ಸ್ಪೇಸಿಂಗ್. ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಆಗುತ್ತೆ. ನೌ ಲೆಟ್ ಅಸ್ ಸಿ ದ ಡೆಮೋ ಆಫ್ ದೀಸ್ ತ್ರೀ. ಫಸ್ಟ್ ಒನ್ ಇಸ್ ದ ಅಲೈನಿಂಗ್, ಸೆಕೆಂಡ್ ಒನ್ ಇಸ್ ದ ಲೈನ್ ಸ್ಪೇಸಿಂಗ್, ಥರ್ಡ್ ಒನ್ ಇಸ್ ದ ಸ್ಪೇಸಿಂಗ್ ಬಿಟ್ವೀನ್ ದ ಪ್ಯಾರಾಗ್ರಾಫ್. ನಾನು ಕಂಟೆಂಟ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನಾವು ಪ್ಯಾರಾಗ್ರಾಫ್ ಇಲ್ಲಿದೆ. ಫಸ್ಟ್ ನಾವು ಲೈನ್ಸ್ ಅಲೈನ್ಮೆಂಟ್ ನೋಡೋಣ. ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಇನ್ ಪ್ಯಾರಾಗ್ರಾಫ್ ಗ್ರೂಪ್ ಹೋಮ್ ಟ್ಯಾಬಲ್ಲಿ ಪ್ಯಾರಾಗ್ರಾಫ್ ಗ್ರೂಪಲ್ಲಿ ಯು ಕ್ಯಾನ್ ಸಿ ಡಿಫ್ರೆಂಟ್ ಅಲೈನ್ಮೆಂಟ್ಸ್. ಅಲೈನ್ ಟೆಕ್ಸ್ಟ್ ಲೆಫ್ಟ್, ಅಲೈನ್ ಟೆಕ್ಸ್ಟ್ ಸೆಂಟರ್, ಅಲೈನ್ ಟೆಕ್ಸ್ಟ್ ರೈಟ್ ಆ್ಯಂಡ್ ಜಸ್ಟಿಫೈ ದ ಟೆಕ್ಸ್ಟ್. ನಾನು ಫಸ್ಟಿಗೆ ಬೈ ಡಿಫಾಲ್ಟ್ ಎಲ್ಲ ಕೂಡ ಲೆಫ್ಟಿಗೆ ಅಲೈನ್ ಆಗಿರುತ್ತೆ. ಸೆಂಟ್ರಿಗೆ ಅಲೈನ್ ಆಗಿರುತ್ತೆ ನೋಡಿ. ಕಂಟೆಂಟ್ ಸೆಂಟರ್ಗೆ ಅಲೈನ್ ಆಗಿದೆ. ನಾನು ಈ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿಕೊಂಡು ರೈಟ್ಗೆ ಅಲೈನ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನು ನಾನು ಜಸ್ಟಿಫಿಕೇಷನ್ ಮಾಡ್ತೀನಿ. ಯು ಕ್ಯಾನ್ ಸಿ ಜಸ್ಟಿಫೈ ನೋಡಿ. ಲೆಫ್ಟಿಗೆ ಮಾಡಬೇಕು ಯೂಶ್ವಲಿ ಯೂಸ್ ಲೆಫ್ಟ್. ನಾವು ಈಗ ಲೆಫ್ಟಿಗೆ ಮಾಡ್ತೀನಿ ನೋಡಿ. ಲೆಫ್ಟ್ ಮಾಡುವಾಗ ಕಂಟೆಂಟ್ ನಮ್ಮ ಲೆಫ್ಟ್ ಸೈಡಿಗೆ ಅಲೈನ್ ಆಗಿರುವಂಥದ್ದು. ರೈಟ್ ಅಲೈನ್ಮೆಂಟ್ ಮಾಡುವಾಗ ಕಂಟೆಂಟ್ ರೈಟ್ ಮಾರ್ಜಿನ್. ಸಿ ದಿಸ್ ಇಸ್ ದ ಮಾರ್ಜಿನ್. ಇಲ್ಲಿ ಏನು ಶೇಡೆಡ್ ಏರಿದೆ ದಟ್ ಈಸ್ ದ ಮಾರ್ಜಿನ್ ಏರಿಯಾ. ಮಾರ್ಜಿನ್ ಏರಿಯಾಗೆ ಸೆಟ್ ಆಗಿರುವಂಥದ್ದು. ಅದು ನೀವು ಜಸ್ಟಿಫೈ ಯೂಸ್ ಮಾಡುವಾಗ ಎರಡೂ ಮಾರ್ಜಿನ್ ಕೂಡ ಕಂಟೆಂಟ್ ಸೆಟ್ ಆಗುತ್ತೆ. ಸಿ ಸೆಲೆಕ್ಟ್ ಮಾಡಿಕೊಳ್ಳುವಂಥದ್ದು, ಸೆಲೆಕ್ಟ್ ದ ಕಂಟೆಂಟ್, ಸೆಲೆಕ್ಟ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿಕೊಳ್ಳಿ, ಯೂಸ್ ಜಸ್ಟಿಫಿಕೇಷನ್, ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುತ್ತೆ. ಸಿ ದಿಸ್ ಈಸ್ ವೇ ಇನ್ ವಿಚ್ ಯು ಕ್ಯಾನ್ ಯೂಸ್ ದ ಅಲೈನ್ಮೆಂಟ್ಸ್. ನೆಕ್ಸ್ಟ್ ವಿ ಸಿ ದ ಲೈನ್ ಸ್ಪೇಸಿಂಗ್. ಈಗ ಪ್ರತಿಯೊಂದು ಲೈನ್, ಒಂದು ಪ್ಯಾರಾಗ್ರಾಫಲ್ಲಿ ಬೇರೆ ಬೇರೆ ಲೈನ್ ಒಳಗೆ ಸ್ಪೇಸಿಂಗ್ ಯಾವ ಮಾಡೋದು ನೋಡೋಣ. ಸೆಲೆಕ್ಟ್ ನೋಡಿ, ಲೈನ್ ಸ್ಪೇಸಿಂಗ್ ಟ್ಯಾಬ್ ಇಲ್ಲಿದೆ. ಯು ಕ್ಯಾನ್ ಸಿ ದಿಸ್ ಇಸ್ ದ ಲೈನ್ ಸ್ಪೇಸಿಂಗ್ ಟ್ಯಾಬ್. ಕ್ಲಿಕ್ ಆನ್ ದ ಲೈನ್ ಸ್ಪೇಸಿಂಗ್. ಇದು 1.15 ಇದೆ. ನೀವು ಅದನ್ನು 1.5ಗೆ ಚೇಂಜ್ ಮಾಡ್ಕೊಳ್ಬೋದು. ಈಗ ನೋಡಿ ಚೇಂಜ್ ಆಗಿರುವಂಥದ್ದು. ಅದು ನೀವು ಅದಕ್ಕಿಂತ ಹೆಚ್ಚು ಬೇಕು ಅಂದರೆ ಅಲ್ಲಿ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಸಾಧಾರಣವಾಗಿ 1.15 ಅಥವಾ 1.5 ಅನ್ನು ಸೆಟ್ ಮಾಡ್ತಾರೆ. ಬಟ್ ಡಿಫಾಲ್ಟ್ ಇರುವಂಥದ್ದೇ 1.15. This is what the spacing option. Next paragraph spacing ಬೇಕು ಅಂತಾದರೆ select the paragraph. You can select, go to line spacing options. ನೀವು ಲೈನ್ ಸ್ಪೇಸಿಂಗ್ ಆಪ್ಷನ್ಸ್ಗೆ ಹೋಗುವಂಥದ್ದು, ಅಥವಾ ನೀವು ಡಯಲಾಗ್ ಬಾಕ್ಸ್ ಯು ಕ್ಯಾನ್ ಗೋ ವಿತ್ ದ ದಿಸ್ ಈಸ್ ವಾಸ್ ಡಯಲಾಗ್ ಬಾಕ್ಸ್ ಲಾಂಚರ್. ಕ್ಲಿಕ್ ಮಾಡಿಕೊಳ್ಳಿ. ಇಂಡೆಂಟ್ ಸ್ಪೇಸಿಂಗ್ ಇದೆ. ಇಂಡೆಂಟ್ ಸ್ಪೇಸಿಂಗ್ ಟ್ಯಾಬಲ್ಲಿ ನೀವು ಇಲ್ಲಿ ಬಿಫೋರ್ ಎಷ್ಟು ಪಾಯಿಂಟ್ ಬೇಕಂದ್ರೆ ಸೆಟ್ ಮಾಡ್ಕೊಳ್ಳಿ. ಸ್ಪೇಸಿಂಗ್ ಟ್ಯಾಬ್ ನೋಡಿ, ಇಲ್ಲಿ ಸ್ಪೇಸಿಂಗ್ ಟ್ಯಾಬ್ ಇಲ್ಲಿ ಎಷ್ಟು ಸ್ಪೇಸಿಂಗ್ ಬೇಕು ಸೆಟ್ ಮಾಡ್ಕೊಳ್ಳಿ. 6.12 ಪಾಯಿಂಟ್ಸ್. ಆಫ್ಟರ್ ಎಷ್ಟು ಬೇಕು ಅದನ್ನು ಸೆಟ್ ಮಾಡಿಕೊಳ್ಳಿ 6.12 ಪಾಯಿಂಟ್. ನೀವು ಸೇಮ್ ಟೈಮ್ ಪ್ರಿವ್ಯೂ ಬಾಕ್ಸಲ್ಲಿ ಕೂಡ ನೀವು ಪ್ರಿವ್ಯೂ ಕೂಡ ನೋಡ್ಬೋದು. ಸಿ ದಿಸ್ ಈಸ್ ದ ಪ್ರಿವ್ಯೂ ಬಾಕ್ಸ್. ಇದು ಪ್ರಿವ್ಯೂ ಬಾಕ್ಸ್. ಇದರಲ್ಲಿ ಕೂಡ ಪ್ರಿವ್ಯೂ ನೋಡ್ಕೊಳ್ಬೋದು. ಇಷ್ಟು ಸೆಟ್ ಆದರೆ ನೀವು ಓಕೆ ಕೊಟ್ಟರೆ ಅಷ್ಟು ಸ್ಪೇಸಿಂಗ್ ಕ್ರಿಯೇಟ್ ಆಗುವಂಥದ್ದು. This is the way in which you can create the paragraph spacing. Next we'll continue using left and right indents. Left ಮತ್ತು right indents ಅನ್ನು ಯೂಸ್ ಮಾಡೋಣ.
ಲೆಫ್ಟ್ ಮತ್ತು ರೈಟ್ ಇಂಡೆಂಟ್ಸ್ ಏನಂತ ಹೇಳಿದರೆ ಇದು ಸ್ಪೇಸ್ ಬಿಟ್ವೀನ್ ಪೇಜ್ ಮಾರ್ಜಿನ್ ಆ್ಯಂಡ್ ಪ್ಯಾರಾಗ್ರಾಫ್ ಟೆಕ್ಸ್ಟ್. ಪೇಜ್ ಮಾರ್ಜಿನ್ ಮತ್ತು ಪ್ಯಾರಾಗ್ರಾಫ್ ಏನಿದೆ ಅಥವಾ ಟೆಕ್ಸ್ಟ್ ಪ್ಯಾರಾಗ್ರಾಫ್ ಏನಿದೆ ಅದರ ನಡುವಿನ ಸ್ಪೇಸನ್ನು ಸೆಟ್ ಮಾಡುವಂಥದ್ದೇ ಇಂಡೆಂಟಿಂಗ್, ಇಂಡೆಂಟೇಷನ್ ಅಂತ ನಾವು ಹೇಳ್ತೀವಿ. ಸಿ ಸಮ್ಟೈಮ್ಸ್ ಫಸ್ಟ್ ಲೈನ್ ಯಾವಾಗಲೂ ಪ್ಯಾರಾಗ್ರಾಫ್ ಇದು ಒಂದು ಮಾರ್ಜಿನ್ಗಿಂತ ಸ್ಪೇಸ್ ಹೆಚ್ಚು ಸ್ಪೇಸಲ್ಲಿರುತ್ತೆ. ಸಿ ಲೆಫ್ಟ್ ಇಂಡೆಂಟ್ ಇನ್ ವಿಚ್ ಟೆಕ್ಸ್ಟ್ ಈಸ್ ಮೂವ್ಡ್ ಅವೇ ಫ್ರಮ್ ದ ಲೆಫ್ಟ್ ಮಾರ್ಜಿನ್. ನೀವು ಲೆಫ್ಟ್ ಇಂಡೆಂಟಲ್ಲಿ ಯಾವಾಗಲೂ ಟೆಕ್ಸ್ಟ್ ಲೆಫ್ಟ್ ಮಾರ್ಜಿನಿಂದ ದೂರ ಹೋಗ್ತಾ ಇರುತ್ತೆ. ಟು ಅಪ್ಲೈ ದ ಲೆಫ್ಟ್ ಇಂಡೆಂಟ್, ಸೆಲೆಕ್ಟ್ ದ ಕಂಟೆಂಟ್ ಆರ್ ಸೆಲೆಕ್ಟ್ ದ ಪ್ಯಾರಾಗ್ರಾಫ್ ಯು ವಾಂಟ್ ಟು ಚೇಂಜ್. ಯಾವುದೇ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿಕೊಳ್ಳಿ. ಕ್ಲಿಕ್ ಹೋಮ್, ಕ್ಲಿಕ್ ಇನ್ಕ್ರೀಸ್ ಇಂಡೆಂಟ್ ಬಟನ್ ಇನ್ ದ ಪ್ಯಾರಾಗ್ರಾಫ್. ಟು ನಂಬರ್, ಬೇಸಿಕಲಿ ನಂಬರ್ ಆರ್ ಇಂಡೆಂಟೆಡ್ 0.5 ಆಗಿ ಹೆಚ್ಚಾಗ್ತಾ ಹೋಗುತ್ತೆ. ಅಥವಾ ನೀವು ಈಸಿ ಮೆಥಡ್ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಆಪ್ಷನ್ ಇನ್ ಲೆಫ್ಟ್ ಇಂಡೆಂಟ್ ಮಾರ್ಕರ್ ಆನ್ ದ ರೂಲರ್. ರೂಲರಲ್ಲಿ ಲೆಫ್ಟ್ ಇಂಡೆಂಟ್ ಮಾರ್ಕರ್ ಇದೆ, ಅದನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಲೆಟ್ ಅಸ್ ಸಿ ದ ರೈಟ್ ಇಂಡೆಂಟ್ ನೌ. ರೈಟ್ ಇಂಡೆಂಟೇಷನ್ ಆಫ್ ದ ಪ್ಯಾರಾಗ್ರಾಫ್ ಮೂವ್ಸ್ ಟೆಕ್ಸ್ಟ್ ಅವೇ ಫ್ರಮ್ ದ ರೈಟ್ ಮಾರ್ಜಿನ್. ರೈಟ್ ಇಂಡೆಂಟೇಷನ್ ಯಾವಾಗಲೂ ರೈಟ್ ಮಾರ್ಜಿನ್ ಟೆಕ್ಸ್ಟನ್ನು ದೂರ ಮಾಡ್ತಾ ಹೋಗುತ್ತೆ. ಇಲ್ಲಿ ಕೂಡ ನೀವು ಎರಡು ಆಪ್ಷನ್ಸಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳುವಂಥದ್ದು. ಸೆಲೆಕ್ಟ್ ಪ್ಯಾರಾಗ್ರಾಫ್, ಸೆಲೆಕ್ಟ್ ದ ಪ್ಯಾರಾಗ್ರಾಫ್ ಫಸ್ಟ್, ದೆನ್ ರೈಟ್ ಇಂಡೆಂಟ್ ಮಾರ್ಕರನ್ನು ಯೂಸ್ ಮಾಡ್ಕೊಳ್ಬೋದು. ಅಥವಾ ಡಯಲಾಗ್ ಬಾಕ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಸಿ ಯು ಕ್ಯಾನ್ ಐದರ್ ಯೂಸ್ ಡಯಲಾಗ್ ಬಾಕ್ಸ್ ಆಪ್ಷನ್ ಆರ್ ಯು ಕ್ಯಾನ್ ಈವನ್ ಯೂಸ್ ದ ರೈಟ್ ಇಂಡೆಂಟ್ ಮಾರ್ಕರ್ ಡೈರೆಕ್ಟ್ಲಿ ಫ್ರಮ್ ದ ರೂಲರ್. ಡಯಲಾಗ್ ಬಾಕ್ಸಲ್ಲಿ ನೀವು ರೈಟ್ ಇಂಡೆಂಟೇಷನನ್ನು ಅಥವಾ ಲೆಫ್ಟ್ ಇಂಡೆಂಟೇಷನ್ ಮತ್ತು ರೈಟ್ ಇಂಡೆಂಟೇಷನ್ ಕೂಡ ನೀವು ಸೆಟ್ ಮಾಡ್ಬೋದು. ನೆಕ್ಸ್ಟ್ ಹ್ಯಾಂಗಿಂಗ್ ಇಂಡೆಂಟ್ಸ್. Hanging indents are the two special indents basically applied to the first line. ಹ್ಯಾಂಗಿಂಗ್ ಇಂಡೆಂಟ್ ಏನಿದೆ ಯಾವಾಗಲೂ ಫಸ್ಟ್ ಲೈನಿಗೆ ಅಪ್ಲೈ ಆಗುವಂಥದ್ದು. ಯಾಕಂತ ಹೇಳಿದ್ರೆ ನೀವು ಯಾವುದೇ ಪ್ಯಾರಾಗ್ರಾಫ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನಾರ್ಮಲ್ ಟೆಕ್ಸ್ಟ್ಗಿಂತ 1 ಸ್ಪೇಸ್ 2 ಸ್ಪೇಸ್ 2 ಟ್ಯಾಬ್ ಸ್ಪೇಸ್ ಅದನ್ನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀರಿ. ದಿಸ್ ಇಸ್ ಕಾಲ್ಡ್ ಆಸ್ ಹ್ಯಾಂಗಿಂಗ್ ಇಂಡೆಂಟ್ಸ್. ಸಿ ಸೆಲೆಕ್ಟ್ ದ ಪೊಸಿಷನ್, ಯಾವ ಲೈನ್ ಬೇಕದು ಯಾವ ಪ್ಯಾರಾಗ್ರಾಫ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಮಲ್ಲಿ ಡಯಲಾಗ್ ಬಾಕ್ಸ್ ಲಾಂಚರ್ ಕ್ಲಿಕ್ ಮಾಡಿಕೊಂಡು ಸ್ಪೆಷಲ್ ಲಿಸ್ಟ್ ಏನಿದೆ ಆರೋ ಅಲ್ಲಿ ಇಂಡೆಂಟೇಷನ್ ಸೆಕ್ಷನ್ಗೆ ಹೋಗಿ ದ್ಯಾಟ್ ಈಸ್ ದ ಆಪ್ಷನ್ ಹ್ಯಾಂಗಿಂಗ್, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ವ್ಯಾಲ್ಯೂವನ್ನು ಸೆಟ್ ಮಾಡಿಕೊಳ್ಳಿ. ಸಿ ದಿಸ್ ಈಸ್ ದ ಹ್ಯಾಂಗಿಂಗ್ ಇಂಡೆಂಟ್ಸ್. ಹೋಮ್ ಬಟನಲ್ಲಿ you dialog box launcher in the paragraph group, then special list arrow and indentation section, select the hanging option, next enter the desired amount. This is the hanging indent. Next one more indent is the first line indent. ನೀವು ಫಸ್ಟ್ ಲೈನ್ ಇಂಡೆಂಟ್ ಕೂಡ ಪ್ಲೇಸ್ ಮಾಡ್ಬೋದು. ಇದು ಫಸ್ಟ್ ಲೈನ್ ಆಫ್ ದ ಪ್ಯಾರಾಗ್ರಾಫನ್ನು ಸೆಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಇಂಡೆಂಟೇಷನ್. ಇಲ್ಲಿ ಕೂಡ ಹಾಗೆಯೇ ಸೆಲೆಕ್ಟ್ ಮಾಡಿಕೊಳ್ಳಿ ಪ್ಯಾರಾಗ್ರಾಫ್, ಸೆಲೆಕ್ಟ್ ದ ಪ್ಯಾರಾಗ್ರಾಫ್ ಆರ್ ಕ್ಲಿಕ್ ದ ಕರ್ಸರ್ ಇನ್ ಹೋಮ್ tab in the paragraph group, open the dialog box launcher, then select the special list arrow of item as first line, then enter the amount in which you want to have the indentation. See, this is what the first line indents. See, let us see that as demo. I'll open this paragraph. Now you can have let me set to it justification. Now see there are in paragraph ಅಲ್ಲಿ ನೀವು ಇಂಡೆಂಟೇಷನ್ ನೋಡೋದು ಫಸ್ಟ್ ನೋಡಿ, ವಿಲ್ ಸಿ ದ ಲೆಫ್ಟ್ ಇಂಡೆಂಟೇಷನ್. ಸೆಲೆಕ್ಟ್ ಮಾಡಿಕೊಳ್ಳಿ, ಸೆಲೆಕ್ಟ್ ಮಾಡಿಕೊಂಡು ಹಿಯರ್ ಆಪ್ಷನ್ ನೋಡಿ ಡಿಕ್ರೀಸ್ ಇಂಡೆಂಟ್, ಇನ್ಕ್ರೀಸ್ ಇಂಡೆಂಟ್ ನೋಡಿ, ನೀವು ಮಾರ್ಜಿನ್ಗಿಂತ ನಿಮ್ಮ ಟೆಕ್ಸ್ಟಿನ ಸ್ಪೇಸ್ ಹೆಚ್ಚಾಗೋದು ಕಾಣ್ತಾ ಇದೆ. ಇನ್ಕ್ರೀಸ್ ಮಾಡಿದಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಡಿಕ್ರೀಸ್ ಮಾಡಿದಾಗ ಕಡಿಮೆ ಆಗ್ತಾ ಬರುತ್ತೆ. ಅಥವಾ ಯು ಕ್ಯಾನ್ ಈವನ್ ಸಿ ಹಿಯರ್, ನೀವು ಇಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ. ಇಲ್ಲಿ ದರ್ ಈಸ್ ಅ ಆಪ್ಷನ್, ಇಲ್ಲೊಂದು ಆಪ್ಷನ್ ಇದೆ, ಯು ಕ್ಯಾನ್ ಚೇಂಜ್. ನೀವು ಇಂಡೆಂಟೇಷನ್ ಚೇಂಜ್ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ. ಕೆಲವೊಂದು ಲೈನ್ ಏನಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ನಾವು ಲೆಫ್ಟ್ ಇಂಡೆಂಟೇಷನ್ ಚೇಂಜ್ ಆಗಿರುವಂಥದ್ದು. ಸಿ ಮಾರ್ಕರ್, ಇಂಡೆಂಟೇಷನ್ ಮಾರ್ಕರ್ ಯು ಕ್ಯಾನ್ ಚೇಂಜ್. ಇದನ್ನು ಕ್ಲಿಕ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿದ ಕೂಡಲೇ ಅದು ಚೇಂಜ್ ಆಗುತ್ತೆ. ನೆಕ್ಸ್ಟ್ ರೈಟ್, ಯು ಕ್ಯಾನ್ ಸಿ ರೈಟ್ಗೆ ನಿಮಗೆ ಪ್ಯಾರಾಗ್ರಾಫಲ್ಲಿ ಇಲ್ಲಿ ಆಪ್ಷನ್ಸ್ ಇಲ್ಲ, ಬಟ್ ಯು ಕ್ಯಾನ್ ಡೂ ಹಿಯರ್. ನೀವು ರೈಟ್ ಮಾರ್ಜಿನಲ್ಲಿ ಒಂದು ಮಾರ್ಕರ್ ಇದೆ, ಇಂಡೆಂಟ್ ಮಾರ್ಕರ್, ಅದನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ವೇರಿ ದ ಇಂಡೆಂಟ್. ನೀವು ಇಂಡೆಂಟನ್ನು ವೇರಿ ಮಾಡ್ಬೋದು. ದಿಸ್ ಈಸ್ ದ ಯೂಸಿಂಗ್ ರೈಟ್ ಇಂಡೆಂಟ್. ದೀಸ್ ಆರ್ ದ ಬೇಸಿಕ್ ಇಂಡೆಂಟ್. ಅಥವಾ ನೀವು ಒನ್ ಮೋರ್ ಆಪ್ಷನ್ ಯು ಕ್ಯಾನ್ ಗೋ ವಿತ್ ದ, ನೀವು ಡಯಲಾಗ್ ಬಾಕ್ಸ್ ಲಾಂಚರ್ ಕೂಡ ಹೋಗ್ಬೋದು. ಸೆಲೆಕ್ಟ್ ಮಾಡಿಕೊಳ್ಳಿ ಪ್ಯಾರಾಗ್ರಾಫನ್ನು, ಸೆಲೆಕ್ಟ್ ಮಾಡಿಕೊಂಡು
go to paragraph, there click on paragraph dialog box launcher. Here in indentation you have the value. ನೀವು ಇಂಡೆಂಟೇಷನ್ ನಿಮಗೆ ರೈಟ್ ಆಪ್ಷನ್ ಇದೆ, ನೀವು ಇಲ್ಲಿ ಬೇಕಾದ್ರೆ ಸೆಟ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ವಾಚ್ ದ ಪ್ರಿವ್ಯೂ. ಇದೇ ಪ್ರಿವ್ಯೂ ಬಾಕ್ಸಲ್ಲಿ ನೀವು ಪ್ರಿವ್ಯೂ ಕೂಡ ನೋಡ್ಬೋದು. ಸೆಟ್ ಮಾಡಿಕೊಂಡು ಇಫ್ ಯು ಆರ್ ಸ್ಯಾಟಿಸ್ಫೈಡ್ ಕ್ಲಿಕ್ ಓಕೆ. ದಿಸ್ ಈಸ್ ದ ಟೂ ಇಂಡೆಂಟ್ಸ್. ಒನ್ ಈಸ್ ದ left indent and second one is the right indentation. Next, two special indents are, as we discussed, is the hanging and first line. See, for that select the paragraph first, then go to here, yes, dialog box launcher in the paragraph. Here special ಒಂದು ಆಪ್ಷನ್ ಇದೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು ನೀವು. ಸಿ ನಾನು ಯೂಸ್ ಮಾಡ್ಕೊಳ್ಬೋದು. ಫಸ್ಟ್ ಲೈನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಫಸ್ಟ್ ಲೈನ್ ಎಷ್ಟು ಬೇಕಾಗುತ್ತೆ, ಎಸ್ ಯು ಕ್ಯಾನ್ ಇವನ್ ಸೆಲೆಕ್ಟ್ 1 inch. ಓಕೆ, ಯು ಕ್ಯಾನ್ ಸಿ ಫಸ್ಟ್ ಲೈನ್. ಅಥವಾ ನೀವು ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಇವನ್ ಸೆಲೆಕ್ಟ್ ದ ಹ್ಯಾಂಗಿಂಗ್ ಇಂಡೆಂಟ್ ಕೂಡ ಚೇಂಜ್ ಮಾಡ್ಬೋದು ನೀವು. ಯು ಕ್ಯಾನ್ ಸಿ ದ ಪ್ರಿವ್ಯೂ ಚೇಂಜ್ ನೋಡ್ತಾ ಹೋಗ್ಬೋದು. ನೋಡಿ, ಫಸ್ಟ್ ಲೈನ್ ಬಿಟ್ಟು ಉಳಿದೆಲ್ಲ ಕಂಟೆಂಟ್ ಕೂಡ ಚೇಂಜ್ ಆಗ್ತಾ ವೇರಿ ಆಗ್ತಾ ಹೋಗುತ್ತೆ. ಫಸ್ಟ್ ಲೈನ್ ವಿಲ್ ಬಿ ರಿಟೈನ್ಡ್ ಆಸ್ ಇಟ್ ಈಸ್. ನೆಕ್ಸ್ಟ್ ಲೈನ್ಸ್ ಆಫ್ ಪ್ಯಾರಾಗ್ರಾಫ್ಸ್ನ ಉಳಿದ ಲೈನ್ಸ್ ಎಲ್ಲ ಕೂಡ ವೇರಿ ಆಗ್ತಾ ಹೋಗುವಂಥದ್ದು. ಸಿ ದಿಸ್ ಈಸ್ ವಾಟ್ ದ ಹ್ಯಾಂಗಿಂಗ್ ಇಂಡೆಂಟ್ಸ್. ಅದನ್ನು ನೀವು ಬೇಕಾದರೆ ಮಾರ್ಕರ್ ಕೂಡ ಯು ಕ್ಯಾನ್ ಡೂ. ನೋಡಿ, ಫಸ್ಟ್ ಲೈನ್ ಮಾರ್ಕರ್ ಇಲ್ಲಿ ಇರುವಂಥದ್ದು ಇಂಡೆಂಟ್ ಮಾರ್ಕರ್ ಇದೆ. ದಿಸ್ ಈಸ್ ವಾಟ್ ಹ್ಯಾಂಗಿಂಗ್. ಸಿ ಯು ಕ್ಯಾನ್ ಪರ್ಫಾರ್ಮ್ ಲೈಕ್ ದಿಸ್. ನೀವು ಈ ರೀತಿ ಪರ್ಫಾರ್ಮ್ ಮಾಡ್ಬೋದು. ಯಾವುದೇ ಸಮಸ್ಯೆ ಇಲ್ಲದೆ ನೀವು ಇಂಡೆಂಟನ್ನು ಸೆಟ್ ಮಾಡ್ಬೋದು. ಈ ರೀತಿ ನೀವು ಮಾರ್ಜಿನ್ ಮತ್ತು ಪ್ಯಾರಾಗ್ರಾಫ್ ಕಂಟೆಂಟ್ ಏನಿದೆ ಅದರ ನಡುವ ಸ್ಪೇಸನ್ನು ಸೆಟ್ ಮಾಡಲಿಕ್ಕೆ ಸಾಧ್ಯ ಇದೆ ಇಂಡೆಂಟೇಷನ್ ಮೂಲಕ. ಆದ ಕಾರಣ ನಾವು ಈ ಡೆಮೋದಲ್ಲಿ ಇವಾಗ ಲೆಫ್ಟ್ ಇಂಡೆಂಟೇಷನ್ ನೋಡಿದ್ದೀವಿ, ರೈಟ್ ಇಂಡೆಂಟೇಷನ್ ನೋಡಿದ್ದೀವಿ, ಫಸ್ಟ್ ಲೈನ್ ಇಂಡೆಂಟೇಷನ್ ನೋಡಿದ್ದೀವಿ, ಅದೇ ರೀತಿ ಹ್ಯಾಂಗಿಂಗ್ ಇಂಡೆಂಟ್ಸ್ ಕೂಡ ನೋಡುವಂಥದ್ದು. ಎಸ್, ದಿಸ್ ಈಸ್ ಅಬೌಟ್ ದಿ ಸೆಷನ್. ಈ ಸೆಷನ್ನಲ್ಲಿ ನಾವು ಲಿಸ್ಟ್ ಬಗ್ಗೆ ನೋಡಿದ್ದೀವಿ, ಬೇರೆ ಬೇರೆ ಲಿಸ್ಟ್ ನೋಡಿದ್ದೀವಿ. ಬುಲೆಟೆಡ್ ಲಿಸ್ಟನ್ನು ಹೇಗೆ ಕ್ರಿಯೇಟ್ ಮಾಡುವಂಥದ್ದು, ನಂಬರ್ಡ್ ಲಿಸ್ಟ್ ಅಂದರೆ ಏನು ಅದನ್ನು ಹೇಗೆ ಕ್ರಿಯೇಟ್ ಮಾಡುವಂಥದ್ದು, ಮಲ್ಟಿ ಲೆವೆಲ್ ಲಿಸ್ಟ್ ಅಂದರೆ ಏನು ಅದನ್ನು ಹೇಗೆ ಕ್ರಿಯೇಟ್ ಮಾಡುವಂಥದ್ದು. ಅಟ್ ದ ಸೇಮ್ ಟೈಮ್ ಪ್ಯಾರಾಗ್ರಾಫ್ ಅನ್ನು ಕೂಡ ನೋಡಿದ್ದೀವಿ. ಪ್ಯಾರಾಗ್ರಾಫ್ ಅಲೈನ್ಮೆಂಟ್ಸ್, ಬೇರೆ ಬೇರೆ ಪ್ಯಾರಾಗ್ರಾಫ್ ಸೆಟ್ಟಿಂಗ್ಸ್, ಅದರಲ್ಲಿ ಅಲೈನ್ಮೆಂಟ್ ನೋಡಿದ್ದೀವಿ, ಲೈನ್ ಸ್ಪೇಸಿಂಗ್ ನೋಡಿದ್ದೀವಿ, ಪ್ಯಾರಾಗ್ರಾಫ್ ಸ್ಪೇಸಿಂಗ್ ನೋಡಿದ್ದೀವಿ, ಅದೇ ರೀತಿ ಬೇರೆ ಬೇರೆ ಇಂಡೆಂಟೇಷನ್ಸ್. ಸಿ ಅಲೈನ್ಮೆಂಟಲ್ಲಿ ಲೆಫ್ಟ್, ರೈಟ್, ಸೆಂಟರ್, ಜಸ್ಟಿಫಿಕೇಶನ್. ಲೈನ್ ಸ್ಪೇಸಿಂಗ್ ವಿ ಕ್ಯಾನ್ ಇವನ್ ಸಿ ಪ್ಯಾರಾಗ್ರಾಫ್ spacing as in spacing between two or more paragraphs. Indentation now left indentation, right indentation, then hanging, then first line indentation, and indentation is something but the space between margin and paragraph content. See, this is all in this session. Hope you have understood. Thank you.